ಹಾವೇರಿ ಜಿಲ್ಲೆಯ ಏನು ಸವಣೂರು ಪಟ್ಟಣ ಇವತ್ತು ಅಕ್ಷರಶಃ ನಿರವ ಮೌನ ತಾಳಿದೆ ಅಂತಲೇ ಹೇಳ್ಬೋದು. ಒಂದು ಹೊತ್ತಿನ ಊಟಕ್ಕಾಗಿ ದುಡಿಯುವಂಥ ಏನು ಶ್ರಮಿಕ ವರ್ಗದ 10 ಜನರು ಇವತ್ತು ದುರ್ಮರಣಕ್ಕೀಡಾಗಿದ್ದು, ಈಗ ನಾನು ಮಂಗಳವಾರ ಪೇಟೆಯಲ್ಲಿ ಏನು ಫಯಾಜ್ ಅಹಮದ್ ಅನ್ನೋರು ಏನು ತೀರಿಕೊಂಡಿದ್ದಾರೆ. ಇವರು ಕೂಡ ಬಾಡಿಗೆ ಮನೆಯಲ್ಲಿದ್ದು ಜೀವನವನ್ನು ನಡೆಸ್ತಾ ಇದ್ದರು. ಇವರ ಒಟ್ಟಿಗೆ ಇವರ ಮನೆತನವನ್ನು ಹೊತ್ತು ಈ ಒಂದು ಮನೆತನದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಫಯಾಜ್ ಅಹಮದ್ ನಿನ್ನೆ ಇದ್ದರು, ಇವತ್ತು ಇಲ್ಲ. ಇದರ ಬಗ್ಗೆ ಇಲ್ಲಿನ ಅವರ ಸಂಬಂಧಿಕರು ಅವರ ಮನೆಯವರನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಇದರಲ್ಲಿಂದ ಭಾಳ ಮಂದಿ ನೋವಾಗಿದೆ. ಎಲ್ಲ ಮನೆತನ ಒಳಗೆ ಏನೈತಲ್ಲ ಎಲ್ಲರೂ ಒಳಾಕತ್ತಿದ್ದಾರೆ. ಇನ್ನೊಂದು ಮಾತು ಏನೈತೆ ಅಂತ ಹೇಳಿದರೆ, ಇವರು ಎಲ್ಲ ಹೋಗಿದವರು ವ್ಯಾಪಾರಸ್ಥರಿಗೆ ಅಡುಗೆ ಮಾಡಿ ಕೊಡೋರು. ಬಡತನ ಭಾಳ ಬಡತನ ಐತಿ ನಮ್ಮಲ್ಲೇ. ಅವ್ರು ಬಡತನದಾಗ ಬಂದವ್ರು ಇವ್ರು ಜನ. ಅದರ ಸಲುವಾಗಿ ಏನೈತೆ ಅಂತ ಹೇಳಿದ್ರೆ, ಇವ್ರಿಗೆ ಹೆಚ್ಚಿಗೆ ಪರಿಹಾರ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವು ಎರಡು ಕಡೆ ನಾವು ಮನವಿ ಕೊಟ್ಟು ಕೇಳ್ಕೊತೀವಿ. ಇವರೆಲ್ಲರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೈತಲ್ಲ ಎಷ್ಟು ಅನುಕೂಲ ಆಗ್ತೈತಿ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಆಮೇಲೆ ಇದು ಏನೈತೆ ಅಂತ ಹೇಳಿದ್ರೆ, ಯಾರೂ ಇಲ್ಲ. ನಮ್ಮ ಸವಣೂರು ತಾಲೂಕು ಸವಣೂರಿನಲ್ಲಿ ಏನೈತಲ್ಲ ಬರ್ತಂಡಿದೆ ಅಂಥ ಇದ್ರಾಗ ಈಗ 30 ಜನ ಏನೈತಲ್ಲ, ಯಾರು ವ್ಯಾಪಾರಸ್ಥರು ಮಾಡೋರು, ಯಾರು ಭಾಜಿ ಪಾಲ ಮಾಡೋರು, ಯಾರು ಏನೈತಲ್ಲ ಉಳ್ಳಾಗಡ್ಡಿ ಎಲ್ಲ ತೊಗೊಂಡು ಹೋಗೋರು, ಅಂಥ ಪರಿಸ್ಥಿತಿನಲ್ಲಿ ಹೋಗಿ ಈಗ 20, 20ಲಿಂದ 22, 23, 24, 25 ವರ್ಷದ ಹುಡುಗರು ಏನು ಇವೆಲ್ಲ ದುಡಿದು ತಮ್ಮ ಮನೆಗೆ ತೊಗೊಂಬಂದು ಹಾಕೋದಂಥ ಮಕ್ಕಳು ಏನೈತಲ್ಲ ಇವತ್ತು ನಮ್ಮ ಕೈ ಬಿಟ್ಟು ಹೋಗಿದ್ದೆ. ಅದರ ಸಲುವಾಗಿ ನಾವೆಲ್ಲರೂ ಏನೈತಲ್ಲ, ನಾವು ದಯದವರಾಗಲಿ, ಆಮೇಲೆ ನಮ್ಮ ಸವಣೂರು ಮುಖಂಡರಾಗಲಿ, ನಮ್ಮ ಅಂಜುಮನದವರಾಗಲಿ, ಆಮೇಲೆ ಏನೈತಲ್ಲ ನಮ್ಮ ಯಾಸಿರ್ ಖಾನ್ ಪಠಾಣ್ದವರಾಗಲಿ, ಅವ್ರ ಫೈಜ್ ಅಹಮದ್ CM ಫೈಜ್ ಆಗಲಿ, ಇವರೆಲ್ಲರಿಗೂ ನಾವು ಬೇಡ್ಕೊತೀವಿ. ಇವರೆಲ್ಲರೂ ಹೆಲ್ಪ್ ಮಾಡಿ ಮಕ್ಕಳ ಸಲುವಾಗಿ ಏನೈತಲ್ಲ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ಎಲ್ಲ ಬಡವ್ರ ಮಕ್ಕಳು ಸರ್. ಇವು ಯಾರು ಸರ್ ಒಬ್ಬರೇ ದುಡಿಬೇಕು, 4-5 ಮಕ್ಳಿಗೆ ತಿನ್ನಬೇಕು. ಯಾಕಂತ ಹೇಳಿದ್ರೆ ಇವು ನಮ್ಮ ಸವಣೂರಿನಲ್ಲಿ ಬಡತನ ಬಂದಿದೆ. ಇವು ಮಕ್ಕಳಿಗೆ ಎಷ್ಟು ಹೋಗ್ಯಾವಲ್ಲ ಇವೆಲ್ಲ ಅದಕ್ಕೆ ಬಡತನ. ಇವು ಇನ್ನೊಂದು ಏನೈತೆ ಅಂತ ಹೇಳಿದ್ರೆ, ಇವೆಲ್ಲರೂ ಬಾಡಿಗೆ ಮನೆಯಾಗಿದ್ದು ಜೀವ ಮಾಡೋದಂಥದ್ದು ಇವರು. ಅಂಥ ಇದ್ರಾಗ ಏನೈತಿ, ಈಗ 12 ಗಂಟೆ ಮನೆ ಬಿಟ್ಟು ಹೋಗಿ ಕುಮಟಾ, ಕಾರವಾರ, ಹೊನ್ನಾವರ ಇಂಥಲ್ಲಿ ಏನೈತಲ್ಲ ಅವರು ತಮ್ಮ ವ್ಯಾಪಾರ ಮಾಡಿ ತೊಂಬಂದು ಇವರೆಲ್ಲರೂ ಏನೈತಲ್ಲ ತಮ್ಮ ಮನೆತನ ನಡೆಸಬೇಕು. ಅಂಥ ಪರಿಸ್ಥಿತಿನಲ್ಲಿದೆ. ಅದರ ಸಲುವಾಗಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಅವರೆಲ್ಲರೂ ಏನೈತಲ್ಲ ಅವ್ರು ಒಂದು ದೃಷ್ಟಿ ಹಾಕಿ ಇವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಬೇಕಂತೇಳಿ ಕೇಳ್ಕೊತೀವಿ. मेरा बेटा मेरे घर को आया नहीं, मेरा बेटा मेरे घर को आया नहीं. लहसुन से व्यापार करता, बचपन से व्यापार करता था मेरा बेटा. उसके पूरा घर चलता था, इसके ऊपर सब चलता था हमारा. मेरा ये रात गया, मैं क्या करूँ अब. रात को नहीं सुबह मालूम हुआ, 6 बजे मालूम हुआ, पर रात को गया 11 बजे, सुबह 6 बजे मालूम हुआ. ओ जो चूरू अमल से तो कुछ बैठी वहाँ बैठी तो कुछ अमल से बच्चे ये स्पष्ट जीवा 12 साल शादी हो को 21 बरस शादी हो को एक दिन माने 21 बरस देखा. ಸವಣೂರು ನಗರದ ಒಂದು ದೊಡ್ಡ ದುರಂತ ಆಗಿರೋದು ಯಲ್ಲಾಪುರದ ದಾರಿಯಲ್ಲಿ ಬೆಳಗಿನ ಜಾವ ಸವಣೂರು ನಗರದ ಇವು ತರಕಾರಿ ವ್ಯಾಪಾರಸ್ಥರು, ಮಾವಿನ ಹಣ್ಣು ವ್ಯಾಪಾರಸ್ಥರು, ಫ್ರೂಟ್ ವ್ಯಾಪಾರಸ್ಥರು ಅವರು ರಾತ್ರಿ ಇಲ್ಲಿಂದ 1 ಗಂಟೆಗೆ ಬಿಟ್ಟು ಅಲ್ಲಿ ಪ್ಯಾಟಿ ಸಂತಿ ಮಾಡಲಿಕ್ಕೆ ಹೋಗ್ತಿದ್ರು. ಅದರ ಸಂಬಂಧ ಅದು ಬೆಳಗಿನ ಜಾವ ಯಲ್ಲಾಪುರ ರಸ್ತೆಯಲ್ಲಿ ದುರಂತ ಆಗಿದ್ದರಿಂದ ಸವಣೂರು ನಗರದ ಸುಮಾರು 10ರಿಂದ 11 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಇಮ್ತಿಯಾಜ್ ಅವರು ಒಬ್ಬರು, ಇಮ್ತಿಯಾಜ್ ಮುಳ್ಕೇರಿ ಅವರು ಒಬ್ಬರು. ಅದರಿಂದ ನಮ್ಮ ಯಾಸಿರ್ ಖಾನ್ ಪಠಾಣ್ ಅವರು ಹಾಗೂ ಅಜಿಂಪೀರ್ ಖಾದ್ರಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಪರಿಹಾರ ಸಿಗಲಿ ಅಂತೇಳಿ ಹೇಳಿದ್ದಾರೆ. ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ಸವಣೂರು ನಗರದ ಎಲ್ಲ ಸಮಾಜದ ಮುಖಂಡರು ಹಾಗೂ ಅಂಜುಮನ್ ಸಂಸ್ಥೆಯ ಮುಖಂಡರು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಇದು ಆಗಲಾರ್ದಂಥ ಕೆಲಸ ಆಗಿದೆ. ತಾವು ಕೂಡ ಈ ಕಡೆ ಗಮನಿಸಿ ಇವ್ರಿಗೆ ಏನಾರ ಪರಿಹಾರ ಕೊಡ್ತೀರಂತ ನಾವು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀವಿ. ಯಾಕಂತ ಹೇಳಿದರೆ ಎಲ್ಲ ಸಂತಿ ಮಾಡೋರ ಜನ, ಎಲ್ಲ ಕಡು ಬಡವರಿದ್ದ ಜನ
ಎಲ್ಲ ಸಂತಿ ಮೇಲೆ ಎಲ್ಲ 21, 22, 23 ವಯಸ್ಸಿನ ಹುಡುಗರು ಸತ್ತಿದ್ದಾರೆ. ಎಲ್ಲರೂ ಬಡವ ಮಕ್ಕಳು ಇರೋದ್ರಿಂದ ಅವ್ರ ಮನೆಯಲ್ಲಿ ಪ್ಯಾರಲಿಸಿಸ್ ಆಗಿರೋದೆ, ಒಬ್ಬರ ಮನೆಯಲ್ಲಿ ಎಲ್ಲರೂ 4-5 ಮಂದಿ ತಿನ್ನೋರು ಇದ್ದಾರೆ. ಅವರು ನಂತರ ಒಬ್ಬರು ದುಡಿಯೋರು ಇದ್ದಾರೆ. ಅನಾವಶ್ಯಕವಾಗಿ ಆಗಿರೋದ ಕೆಲಸ ಅದರ ಸಂಬಂಧ, ಯಾಕಂದರೆ ಎಲ್ಲರೂ ಬಡವರು ಇರೋದ್ರಿಂದ ಕೇಂದ್ರ ಸರ್ಕಾರ ಇದರ ಸಂಬಂಧಪಟ್ಟಂಥ ಅಧಿಕಾರಿ ಜೊತೆ ಮಾತಾಡಿ ಇದರ ಬಗ್ಗೆ ಕ್ರಮ ತಗೋಬೇಕಂತೇಳಿ, ಏನಾರ ಅನುದಾನ ಕೊಡೋದಿದ್ರೆ ದಯವಿಟ್ಟು ಅದು ಮಾಡಬೇಕಂತೇಳಿ ವಿನಂತಿ ಮಾಡ್ತೀವಿ. ನಾವು ಇಂಥ ದುರ್ಘಟನೆ ಕಳೆದ 30 ವರ್ಷ ಹಿಂದೆ ಹತ್ತಿಮತ್ತೂರಿನಿಂದ ಸವಣೂರಿಗೆ ಬರುವ ಒಂದು ಗಾಡಿಯಲ್ಲಿ ಮದ್ವೆ ಹೋಗುವಂಥ ಗಾಡಿ ಅದು ಬಾವಿಯಲ್ಲಿ ಬಿದ್ದಿತ್ತು. ಆವಾಗ ನಾವು ಕಂಡಿದ್ವಿ. ಆವಾಗ ನಾವು ಟೀನೇಜರ್ ಇದ್ವಿ. ನಮ್ಮದು ವಯಸ್ಸು 14ರಿಂದ 16 ವರ್ಷ ಇತ್ತು. ಆವಾಗ ನಾವು ನೋಡಿದ್ವಿ. ಆವಾಗನೂ 9 ಜನ ಮೃತಪಟ್ಟಿದ್ದರು. 30 ವರ್ಷ ಆದ ನಂತರ ನಾವು ಇಂಥ ಘಟನೆಯನ್ನು ನೋಡಿದ್ದೇವೆ. ದೇವರ ಎಲ್ಲ ಮನೆತನಿಗೆ ಸಂತಾಪ ಕೊಡಬೇಕು, ಅವರೆಲ್ಲ ಸಬರ್ ಕೊಡಬೇಕು. ಅವ್ರ ಮನೆತನಿಗೆ, ಅವರ ಮಕ್ಕಳಿಗೆ, ಅವ್ರ ತಂದೆ ತಾಯಿಗೆ, ಅವ್ರ ಅಣ್ಣ ತಮ್ಮಂದರಿಗೆ ಎಲ್ಲ ದೇವರವ್ರಿಗೆ ಸಂತಾಪ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ರಾತ್ರಿ 12 ಗಂಟೆಗೆ ಇಲ್ಲಿಂದ ಮನೆಯಿಂದ ಹೋಗಿದ್ದ. ನನಗೆ ಸಣ್ಣ ತಮ್ಮ ಆಗೋದು. ಅವನಿಂದ ನಮ್ಮ ಮನೆಯೆಲ್ಲ ನಡೀತಿತ್ತೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ತೀವಿ. ಎಲ್ಲ ಜವಾಬ್ದಾರಿ ತೊಗೊಂಡು ಮಂತ ನಡೆಸ್ತಿದ್ದ ನಮಗೆ. ಅವ ರಾತ್ರಿ 12 ಗಂಟೆಗೆ ಸಂತಿಗೆ ಹೋದ. ನಾವೆಲ್ಲ ಊಟ ಮಾಡಿ ಮಕ್ಕೊಂಡ್ವಿ. ಬೆಳಿಗ್ಗೆ 4-5 ಗಂಟೆಗೆ ನಮಗೆ ಗೊತ್ತಾದ ಹಿಂಗೆ ಗಾಡಿ ಪಲ್ಟಿ ಆಗೈತಿ, ಯಾರಿಗೇನಾಗಿಲ್ಲ ಅಂತೇಳಿ. 12ವರೆಗೆ ಬಿಟ್ಟವ್ರಿ ಇಲ್ಲಿಂದ. ಬೆಳಿಗ್ಗೆ ಮತ್ತು 6-7 ಗಂಟೆ ನಂತರ ಎಲ್ಲ ಖಲಾಸ್ ಆಗ್ಯಾರವರು ಅಂತ ಗೊತ್ತಾದ್ರಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ರು? ಸುಮಾರು ಒಂದು 18 ವರ್ಷ ಆತ್ರಿ ಅವ್ರು ಮಾಡೋದು. ಅಷ್ಟು ದೂರ ಹೋಗಿ ಮಾರ್ತಿದ್ರು ಬರ್ತಿದ್ರು. ಇನ್ನೂ ಮಟ್ಟ ಏನು ಇತ್ತು ರೀ ಲೆಕ್ಕಕ್ಕೆ ಜೀವನ ನಡೆಯಂಥದ್ದು ಇತ್ತು. ನಮ್ಗೆ ತುಂಬವು ಪಂಬವು ಒಂದು ಸ್ವಲ್ಪ ತೆಗಿಸ್ಕೊಂಡಿದ್ವಿ. ಇದು ಹಸೆ ವ್ಯಾಪಾರ. ಒಮ್ಮೆಲ್ಲ ಸಾಕೈತಿ, ಒಮ್ಮೆ ಏನಾರು ಆಕೈತಿ. ಸ್ವಲ್ಪ ಸಾಲ ಪಾಲ ತೆಗಿಸಿ ಕೊಟ್ಟೋರಿಗೆ ತುಂಬಾಕ ಮಾಡಕ್ಕೆ ನಮಗೆ ತಿನ್ನಾಗ ನಡೀತಿತ್ತು. ಎಷ್ಟು ವಯಸ್ಸಿನ 32 ಇತ್ತು ರೀ. ಆಗಿತ್ತು ರೀ. ತಾಯಿಯವರು ಅದಾರ ರೀ. ತಾಯಿಯವರು ಹೊಡೆದ್ರಿ. ಅವರು ಪೇಷಂಟ್ ಅದಾರ. ಸಾದಿಕ್ ಅಹಮದ್. ಎಷ್ಟು ಜನ ಮಕ್ಕಳು ಸರ್ ನಿಮಗೆ? 4 ಮಕ್ಕಳು ರೀ. ಇವ್ರು ಎಷ್ಟನೇದವ್ರು ಸರ್? ಇವ ರೀ ಎಷ್ಟನೇದವ್ರು ಸರ್ ಇವರು? 4 ಜನರಲ್ಲಿ ಇವರು ಎರಡನೇದವ್ರ ಮೂರನೇದವ್ರ? ದೊಡ್ಡವ ರೀ. ಅವ ದೊಡ್ಡವ ರೀ. ಅವ್ನ ಮನೆ ನಡ್ಸವ, ಅವನ ಇದು ಮಾಡ್ತಿದ್ದ ಎಲ್ಲ. ಏನು ರೀ ಗೌಂಡಿ ಕಸ ಹೋಗ್ತಿದ್ದ. ಆಮೇಲೆ ಬಿಟ್ಟು ಇಲ್ಲಿ ನಮಗೆ ವರ್ಕಟ್ ಆಗಂತಿಲ್ಲ, ಮನೆ ಕಟ್ಟಿಸ್ಬೇಕು ಅಂತ ವ್ಯಾಪಾರಿಗೆ ಕರ್ಕೊಂಡು ಹೋಗ್ಯಾರಪ್ಪ. ಮದುವೆ ಆಗೈತಿ ರೀ. ಒಂದು 6-7 ವರ್ಷ ಆಯ್ತು ರೀ. 3 ಮಕ್ಕಳು ಅದಾವೆ ರೀ. ಮಗ ನೋಡಿ ಅವ್ನು ದೊಡ್ಡ ಮಗ. ಹಾಂ 10 ಗಂಟೆಗೆ ಹೋದ್ರಿ ಇಲ್ಲಿಂದ ಮನೆಯಿಂದ. ಅಲ್ಲಿಗೆ ಕುಮಟಕ್ಕೆ ಹೋಗ್ತಿದ್ರು? ಹ್ಞೂ ರೀ. ಗಾಡ್ಯಾಗ ಹೋಗ್ತಿದ್ರು. ಎಲ್ಲರೂ ಕೂಡಿ ಅವ್ರು ವ್ಯಾಪಾರ ಮಾಡೋದು ಹೋಗ್ತಿದ್ರು ಗಾಡ್ಯಾಗ. ನಿಮಗೆ ಎಷ್ಟು ಗೊತ್ತಾಯ್ತು? ನಮಗೆ ಬೆಳಗ್ಗೆ 6 ಗಂಟೆಗೆ ಗೊತ್ತಾಯ್ತು ನಮಗೆ. ಮುಂದೆ ಹೋಗ್ಯಾನ್ರಿ. ಆಮೇಲೆ ನಮ್ಗೆ ಗೊತ್ತಿರೋದು ನಮಗೆ ಆರಾಮಿಲ್ಲ. ನಮ್ಮ ಮನ್ಯಾಗ ಮಕ್ಕೊಂದೇನು ಮುಂಜಾನೆ 6 ಗಂಟೆಗೆ ಗೊತ್ತಾಯ್ತು. ನನಗೆ ಏನು ಶುಗರ್ BP ಇದ್ರಿ. ನಮಗೆ ಹೇಳಂಗಿಲ್ಲ ಏನಾಗಿತ್ತು, ಅವ್ರು ಹೇಳಿಲ್ಲ. ನನಗೆ 8 ಗಂಟೆಗೆ ಗೊತ್ತಾಗೈತಿ ಹಿಂಗಾಗೈತಿ ಅಂತ. ನನಗೇನು ಹೇಳಿಲ್ಲ. ನಿನ್ನೆ ರಾತ್ರಿ ಹೋಗಿದ್ದೆ 10 ಗಂಟೆಗೆ ಬಂದು. ಮುಂಜಾನೆ ಸುದ್ದಿ ಕೇಳಿದೆ. ಎಲ್ಲ ಅವನ ನಡೆಸ್ಬೇಕು ರೀ ಮನೆಗೆ. ಯಾವನ ಮಾಡ್ತಿದ್ದಾರೆ ಅವ್ರು ಯಾರು ಎಲ್ಲಾರ ನಮಗೆ ನಾವು 2 ಮಂದಿ ಅವನ ನಡೆಸಿದ್ದ ಮನೆ. ಮೊಹಮ್ಮದ್ ಸದ್ದೀಕ್ ನಮ್ಮ ಅಕ್ಕನ ಮಗ ರೀ. ಹಳೆ ಆಗ್ಬೇಕು. ರಾತ್ರಿ 9ವರೆಗೆ ಇಲ್ಲ ಸಂತಿಗೆ ಹೋಗಿದ್ದವ್ರೆ. ಹೋದಾಗ ಅಚಾನಕ್ ಏನಾಯ್ತು ಗೊತ್ತಿಲ್ಲ. ಈ ಥರ ದುರ್ಮರಣ ಆಯ್ತು. ಸಣ್ಣ ಮಕ್ಕಳದಾವೆ. 3 ಮಕ್ಕಳದಾವೆ. 4 ವರ್ಷ, 2 ವರ್ಷ, 6 ವರ್ಷದ ಮಗ ಇದ್ದಾನೆ. ಆಮೇಲೆ ಸಾಲಾಗೆಲ್ಲ ಮಾಡಿ ಮನೆ ಕಟ್ಸಿದ್ದ. ಇಲ್ಲಿ ಗೌಂಡಿ ಕೆಲಸ ಹೋಗಿದ್ದ. ಈಗ 1 ವರ್ಷ ಆಯ್ತು ಅಲ್ಲಿ ಹೋಗ್ತಾ ಇದ್ದಾವ ಸಂತಿಗೆ. ಈ ಸಾಲ ಮಾಡೋದು ತೀರ್ಸೋದು ಆಗೋಲ್ದು ಸಾಲ ಅಂತೇಳಿ ಮನೆ ಕಟ್ಟಿಸಿ ಸಾಲ ಮಾಡಿ ಈಗ ಅದು ಸಂತಿಗೆ ಹೋಗಿ ಹೊಂಟಿದ್ದೆ ಈಗ 1 ವರ್ಷದಿಂದ. ಹಾಂ ಈ ಥರ ರಾತ್ರಿ 9 ರಾತ್ರಿ 2-3 ಗಂಟೆಗೆ ನಮ್ಗೆ ಮೆಸೇಜ್ ಬಂತು ಈ ಥರ ಆಗಿತ್ತು ಅಂಥೇಳಿ. ಆಗ ನಾವೆಲ್ಲ ಮಾಡಾಗುತ್ತೆ. ಹಾಂ ನಾವು ಸಣ್ಣರಾಗಿರ್ತೀವಿ. ನಮ್ಮ ಅಪ್ಪ ಬಂಕಾಪುರ ನಾವು ಸಣ್ಣರಾಗಿರ್ತೀವಿ. ಹಾಂ ಅಪ್ಪರಿಗೆ 70 ವರ್ಷ ಇದ್ರಿಗೆ. 70 ವರ್ಷ. ಈಗ ನಮ್ಮ ಅಕ್ಕರಿಗೆ 65 ವರ್ಷ ರೀ. ಅವರು ಎಲ್ಲ BP ಶುಗರಿಂದ ಬೆಳ್ತಾ ಇದ್ದಾರೆ. ಅವರು ಅವ್ರನ್ನ ದಾಡ್ಸಿ ಚಲೋ ಇದ್ದಿದ್ದು ಅವ.
ಅವನ ಕೆಲಸ ಎಲ್ಲ ಅವನ್ನ ಮೇಂಟೈನ್ಸ್ ಮಾಡ್ತಿದ್ದ, ಪೂರ್ತಿ ಕೆಲಸ ಎಲ್ಲ ಅವನ್ನ ಮಾಡ್ತಿದ್ದ. ಒಬ್ಬ ಸಂತಿಗೆ ಹೋದ್ರೆ ವ್ಯಾಪಾರ ಆಕೈತಿ, ಇದ್ರಾಗ ಅದ್ರ ಕೂಡ ಅಡ್ಜಸ್ಟ್ಮೆಂಟ್ ಆಕೈತಿ ಅಂತೇಳಿ ಆ ಕೆಲಸಕ್ಕೆ ಸೇರ್ತಾರೆ ಅವ್ರು ಸಂತಿ ಅಂತೇಳಿ. ನನ್ನ ಹೆಸರು ಗೌಸ್ಮಿದೇರ್ ಅಂತೇಳಿ. ನಮ್ಮ ತಮ್ಮರಿ ನಿನ್ನೆ 11 ಗಂಟೆಗೆ ಹೋಗಿದ್ದಾರೆ ಸರ್. ಅವರು ದುಡಿಬೇಕು ಮಂಚ ನಡಿಬೇಕು ಹಂಗಿತ್ತು ಸರ್. ಅವ್ರು ಎದಕ್ಕೂ ಒಂದು ಕೆಲಸ ಮಾಡೋಕ್ಕೆ ಏನೋ ಇದ್ರೆ ಹೋಗ್ತಿದ್ದು ಮಕ್ಕಳ ಸಂಬಂಧ ಎಲ್ಲ ಜಾಪಾನ್ ಮಾಡೋದು ಅವನು ಒಬ್ಬನು. ನಾವು ಬೇರೆ ಬೇರೆ, ಅವರು ಬೇರೆ ಬೇರೆ. ಮದುವೆ ಆಗಿತ್ತು. ಇನ್ನು 4 ಮಕ್ಕಳದಾಗ ಒಂದು ಮಗಂದು ಒಬ್ಬ ಮಗ 3 ಹೆಣ್ಮಕ್ಳು, ಇನ್ನೂ 2 ಹೆಣ್ಮಕ್ಳದ್ದು ಲಗ್ನ ಆಗ್ಬೇಕು ಸರ್. ಇನ್ನೂ ಗಂಡು ಮಗದು ಮದುವೆ ಆಗ್ಬೇಕು ಸರ್. ಬಾಡಿಗೆ ಮನೆಯಿಂದ ಇದ್ದೀವಿ. ನಿನ್ನೆ ರಾತ್ರಿ 11 ಗಂಟೆಗೆ, ಮುಂಜಾನೆ 5:30 ಗೊತ್ತಾತ್ರಿ ಹಿಂಗಾಗಿತ್ತೆ ಅಂದರು. ಅಲ್ಲಿಂದ ಫೋನ್ ಬಂದಿತ್ತು ರೀ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ರು ಮಾರಾಟ? ಹೋಗ್ತಾರೆ ಅವರು, ಭಾಳ ದಿವಸ ಹೋಗ್ತಾರೆ. ಮತ್ತು ಅದ್ರ ಜೊತೆ ಅಡುಗೆ ಏನೋ ಮಾಡ್ಕೊಡ್ತಿದ್ರು? ಇಲ್ರಿ, ಸಂತಿಗೆ ಹೋಗ್ತಾರೆ ಅವ್ರು. ಅಂದರೆ ನಾನು ಸ್ವಲ್ಪ ಜಾಸ್ತಿ ವ್ಯಾಪಾರ ಜಾಸ್ತಿ ಆಗ್ತಿತ್ತು. ವ್ಯಾಪಾರ ಇಲ್ರಿ, ಇಲ್ಲಿ ಏನು ಕೆಲಸ ಇದ್ದಿದ್ದಿಲ್ಲ ರೀ. ಅದಾಗ ಅಲ್ಲಿ ಅವ್ರು ಹೋಗ್ತಾರೆ, ಅಲ್ಲಿ ಹೋಗ್ತಾರೆ ಅವ್ರು. ನೀವು ಎಷ್ಟು ಜನ ಮಕ್ಕಳು? ನಾನು ಒಬ್ಬರು, ಮಕ್ಕಳು 3 ಮಂದಿ. ಮದುವೆ ಆಗೈತೆ? ಒಬ್ಬರದ್ದು ಆಗಿತ್ತು ರೀ, ಇನ್ನೂ 2 ಮಂದಿ ಆಗಿಲ್ಲ ರೀ. ನೀವು ಬಾಡಿಗೆ ಮನೆ ಆಗಿತ್ತು. ಸೋಮವಾರ ನಗರದಲ್ಲಿ ದೊಡ್ಡ ಅಪಘಾತ ಆಗಿದೆ. 9ರಿಂದ 10 ಜನ ತೀರ್ಕೊಂಡಾರ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಾವು ಈ ಕಡೆ ವಿನಂತಿ ಮಾಡ್ತೀವಿ, ಆಗಸ್ಟ್ ಜಾಸ್ತಿ ಪರಿಹಾರ ನೀಡಬೇಕು. ಸ್ವಲ್ಪ ಜನ ಅವ್ರ ಮನೆ ಇಲ್ಲ, ಸ್ವಲ್ಪ ಜನದು ದುಡಿಯೋದು ತಿನ್ನೋದು ಇದೇ ಇರೋದು ಶ್ರಮ. ಆಗಸ್ಟ್ ಬೇಗ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಜಾಸ್ತಿಲಿಂದ ಪರಿಹಾರ ಆಗಬೇಕಂತ ವಿನಂತಿ ಮಾಡುತ್ತೆ. ಬಾಡಿಗೆ ಮನೆ ಇದ್ದಾರೆ ಸರ್. 2 ಜನದ್ದು, 1 ಜನ ಲಗ್ನ ಆಗಿತ್ತು ರೀ, 2 ಹೆಣ್ಮಕ್ಳದ್ದು ಲಗ್ನ ಆಗಿಲ್ಲ, ಆಗಬೇಕು. ಒಂದು ಹುಡುಗ ಅದಾನ, ದುಡ್ಡು ತಿಂತಾನೆ ರೀ. ಆಗಸ್ಟ್ ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಮಗೆ ಪರಿಹಾರ ಆಗಬೇಕಂತ ವಿನಂತಿ. ಅವರ ಬ್ರದರ್ ಒಬ್ಬರು ರಬ್ಬಾನಿ ಬ್ಯಾಂಡ್ ಆರ್ಕೆಸ್ಟ್ರಾ ಕಂಪ್ನಿಯಲ್ಲಿ ಅವರು ತೀರ್ಕೊಂಡು ಹೋಗಿದ್ದಾರೆ. ಇವರು ದುಡಿಲಿಕ್ಕೆ ಹೋದಾಗ ಇವ್ರದ್ದು ಅಡುಗೆ ಮಾಡಿ ಕೊಡಲಿಕ್ಕೆ ಹೋಗುತ್ತಿದ್ದರು. ಇವರು ಆಕ್ಸಿಡೆಂಟ್ ಆಗಿ ಇವರು ತೀರ್ಕೊಂಡು ಹೋದರು. ಬಾಡಿಗೆ ಮೇಲೆ ಜೀವನ ಸಾಗಿಸ್ತಾ ಇದ್ದಾರೆ. ಪಾಪ ಇವರಿಗೆ ಆದಷ್ಟು 3 ಹೆಣ್ಮಗಳು, ಒಬ್ಬ ಗಂಡು ಮಗಳು. ಇವರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಳ್ಳಬೇಕಾಗಿ ವಿನಂತಿ. ಮೊಹಮ್ಮದ್ ಜಾಫರ್ ಮಗ ಹಸನ್ ಮಿಯಾ. ನೀವು ಇಲ್ಲಿ ಓಣಿ ಹಿರಿಯರು ನಾವು. ಎಷ್ಟು ಗಂಟೆಗೆ ಗೊತ್ತಾಯ್ತು ರೀ ನಿಮಗೆ? ನಮ್ಗೆ ಮುಂಜಾನೆ 7 ಗಂಟೆಗೆ ಗೊತ್ತಾಗಿತ್ತು. ಅಲ್ಲಿವರೆಗೆ ಗೊತ್ತಾಗಿಲ್ಲ. ಅವ್ರು ಹೆಂಗಿತ್ತು ಒಡನಾಟ? ಆರಾಮ್ ಚಲೋ ಮನುಷ್ಯ ರೀ, ಭಾಳ ಚಲೋ ಮನುಷ್ಯ. ದುಡ್ವಾನ್ ಹುಡುಗ ಅಂಥದ್ದು ಏನಿದೆ, ಈಗ ಮನೆ ಮುರಿದಂಗೆ ಜಬಲ ನೋಡಿ. ಸರ್ಕಾರದವ್ರು ಏನು ನಮ್ಗೆ ಆದಷ್ಟು ಸಹಾಯ ಮಾಡಿದ್ರೆ ಭಾಳ ಚಲೋ ಆಕೈತಿ. ಅವ್ರ ತಂದೆ ತಾಯಿರು ಅವರು ಏನೈತಿ ನೆಲ ಹಿಡಿದಾರೆ. ಅವ್ರು ಜನ್ಮದಾಗಿ ಗಟ್ಟಿಲ್ಲ. ಅವ್ರ ಧರ್ಮಪತ್ನಿ ಅವರು ಪ್ರೆಗ್ನೆಂಟ್? ಹಾಂ, ಲೈಫ್ ಅದಾರೆ ಪ್ರೆಗ್ನೆಂಟ್. ಅವರು ದವಾಖಾನೆ ಅಡ್ಮಿಟ್ ಅದಾರೆ. ದವಾಖಾನೆ ಅಡ್ಮಿಟ್ ಡೆಲಿವರಿಗೆ ತೊಗೊಂಡೋಗಿ ಹಾಕಿದ್ದೀವಿ ದವಾಖಾನೆಗೆ. ಅದೇ ಮನೆ ಹಿರೇ ಮಗ ರೀ, ಏನು ಕಾಯಿ ಪಲ್ಯ ತೊಗೊಂಡು ಫ್ರೂಟ್ ತೊಗೊಂಡೋಗಿ ಮಾರ್ಕೊಂಬಂದು ಅದು ಮನೆ ನಡೆಸ್ತಿದ್ದಾದ್ರಿ. ಅವ್ರು ಈಗ ಮನೆ ಮುರ್ದಂಗೆ ಆಗ್ತದೆ ನೋಡಿ ಸರ್. ಹೌದು, ಈಗ ಹಿಂಗೆ ಪರಿಸ್ಥಿತಿ ಆಗೈತಿ. ಅವ್ರದ್ದು ಇನ್ನು 3-4 ವರ್ಷದಿಂದ ಅದು ಮಾಡ್ಕೊಂಡು ಹೋಗ್ತಿತ್ತು ಸರ್ ಅಲ್ಲಿ. ಹ್ಞೂ, ಅವತ್ತು ದುಡ್ಕೊಂಬರ್ಬೇಕು, ತಿನ್ಬೇಕು ರೀ ಸರ್. 3-4 ಸಂತಿ ಮಾಡ್ಕೊಂಬರ್ತಾರೆ. ಹೋಗಿದ್ರೆ ಮಂಗಳವಾರ ಬಂದ್ರೆ ಬೆಸ್ತಾರ, ಸಂಜೆ ಮುಂದೆ ಹೊಳ್ಳಿ ಬರ್ತಾರೆ ಸರ್ ಅವರು. ಅಲ್ಲೂ ಸ್ವಲ್ಪ ವ್ಯಾಪಾರ ಜಾಸ್ತಿ ಇಲ್ಲ, ಇಲ್ಲಿ ಜನ ಹೆಚ್ಚಿದ್ರು. ಅಲ್ಲಿ ಸ್ವಲ್ಪ ಜನ ಕಡಿಮೆ. ಇಲ್ಲಿಂದ ಕಾಯಿ ಪಲ್ಯ, ಇದು ಫ್ರೂಟ್ ಗಿಲ್ಟು ತೊಗೊಂಡು ಹೋಗಿ ಅಲ್ಲಿ ಮಾಡ್ಕೊಂಡು ತಿಂತಿದ್ರಿ ಸರ್. ಹಾಂ, ಬೆಳಗ್ಗೆ ಎಲ್ಲ ಇಲ್ಲಿ ತುಂಬಿಸ್ಕೊಳೋದಿರ್ತಾರೆ. ನೈಟ್ ಇಲ್ಲಿಂದ 1 ಗಂಟೆ 12:30 1 ಗಂಟೆಗೆ ಬಿಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಟಚ್ ಆಗಿ ಮತ್ತು ಸಾಯಂಕಾಲ ಮಟ್ಟ ಅಲ್ಲಿ ಮಾಡ್ಕೊಂಡು ವ್ಯಾಪಾರ ಮಾಡಿಕೊಂಡು ಮತ್ತು ಹೊಳಿಲಿ ಊರಿಗೆ ಬರ್ತಾರೆ ಸರ್. 3-4 ಸಂತಿ ನಮಗೆ ಸರ್. ಮುಂಜಾನೆ 6:30 7 ಗಂಟೆ ಸುಮಾರು ಫೋನ್ ಬಂದಿದ್ದ ಮ್ಯಾಗ ಹಿಂಗೆ ನಮ್ಮ ಗಾಡಿ ಪಲ್ಟಿ ಆಗೈತಿ ಅಂದ್ಬಿಡ್ಲೆ ನಮ್ಮ ಹುಡುಗರು ಹೋಗ್ಕಾರ ಅಂದಿದ್ದ ಮ್ಯಾಗೆ ಅವ್ರಿಗೆ ಜೊತೆಯಲ್ಲೇ ಇರ್ತಾರಲ್ಲ, ಅವ್ರು ಫೋನ್ ಮಾಡಿದ್ದಕ್ಕೆ ಹೌದ್ರಿ ಆಗಿದ್ದು ಖರೆಯವು ಅಂಥೇಳಿ ಇದು ಆತ ಮಾತು ನ್ಯೂಸ್ನ್ಯಾಗ ಬಂದಿದ್ದ ಮ್ಯಾಗ ನೋಡಿದ ಮ್ಯಾಗ ಅವಾಗ ಇನ್ಕ್ವರಿ ಮಾಡಿದ್ದಾರೆ. ಹೌದಂಗೆ